ಇವತ್ತು ದೇಶದ ಜನ ಎಚ್ಚೆತ್ತುಕೊಳ್ಬೇಕಾಗ್ತದೆ. ಆ ಸಂದರ್ಭ ಇವತ್ತು ಒದಗಿ ಬಂದಿದೆ. ಇವತ್ತು ನಮ್ಮ ಮತ ನಮ್ಮ ಹಕ್ಕು ಅಂತೇಳಿ ನಾವು ಇವತ್ತು AICCಯ ಅಗ್ರಗಣ್ಯ ನಾಯಕ ರಾಹುಲ್ ಜಿ ಅವರ ನೇತೃತ್ವದಲ್ಲಿ, AICC ಅಧ್ಯಕ್ಷರಾದ ಖರ್ಗೆ ಅವರ ನಾಯಕತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಇವತ್ತು ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಏನು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದ್ರ ಬಗ್ಗೆ ಧ್ವನಿಯನ್ನು ಕೊಡಬೇಕು ಮತ್ತು ಮಾತಾಡಬೇಕಾಗತ್ತೆ. ಏನಕ್ಕಂದರೆ ಕಳ್ಳ ಮತದಿಂದ ಇವರು MP ಗಳನ್ನ ಗೆಲ್ತಾ ಇದ್ದಾರೆ, ಕಳ್ಳ ಮತದಿಂದ ಮಹಾರಾಷ್ಟ್ರದಲ್ಲಿ ಸರ್ಕಾರ ಮಾಡ್ತಾ ಇದ್ದಾರೆ. ಇವತ್ತು ಬಿಹಾರ ಒಂದು ಸರ್ಕಾರದಲ್ಲಿ ಇವತ್ತು ಏನು ಮತದಾರರು, ಯುವ ಮತದಾರರು ಪಟ್ಟಿಯಲ್ಲಿದ್ದಾರೆ, ಅವ್ರನ್ನ 1 ಲಕ್ಷ ಮತವನ್ನು ತೆಗೆದು ಚುನಾವಣೆ ಮಾಡೋಕ್ಕೆ ಹೊರಟಿದ್ದಾರೆ ಇವತ್ತು BJP ಸರ್ಕಾರ. ದೇಶದ ಜನತೆಗೆ ಈ ಒಂದು ವಿಚಾರದಲ್ಲಿ ನಾನು ಈ ವೇದಿಕೆಯಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಈ ಒಂದು ಏನು ಕಳ್ಳತನದಿಂದ ಮತದಾನದಿಂದ ಇವರು ಅಧಿಕಾರ ಹಿಡಿತಾ ಇದ್ದಾರೆ, ಕೂಡಲೇ ಜನಗಳ ಧ್ವನಿಯನ್ನು ಎತ್ತಿ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ KPCC ಅಧ್ಯಕ್ಷರಾದ ಶಿವಕುಮಾರ್ ಅವರು ಮತ್ತು ನಮ್ಮ ಅಗ್ರಗಣ್ಯ ನಾಯಕ ಸರ್ವಧರ್ಮ ನಾಯಕ ಜಮೀರಣ್ಣ ನೇತೃತ್ವದಲ್ಲಿ ಇವತ್ತು ನಾವು ಚಾಮರಾಜಪೇಟೆಯಲ್ಲಿ 10,000 ಜನಗಳು ಹೆಚ್ಚಾಗಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಇವತ್ತು ಧ್ವನಿಯನ್ನು ಕೊಟ್ಟಿದ್ದೀವಿ. ಈ ಧ್ವನಿ ಮತ್ತೆ ಇಡೀ ದೇಶನ ಹಬ್ಬಬೇಕಂತೇಳಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ.